ದೇಶದ ಪ್ರಧಾನಿಯ ಫೋಟೋವನ್ನು ಅವರ ವ್ಯಕ್ತಿತ್ವವನ್ನು ಅವಹೇಳನ ಮಾಡುವಂಥ ಪೋಸ್ಟನ್ನು ಕಾಂಗ್ರೆಸ್ ಅವರು ಮಾಡಿರೋವಂಥದ್ದು ಒಂದು ಅಪರಾಧ. ಅದು ಈ ದೇಶದ ಪ್ರಧಾನಿಯವರು ಈಗಾಗಲೇ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಅವರು ಈ ಸಿದ್ದರಾಮಯ್ಯ, ನಿದ್ದೆರಾಮಯ್ಯ, ಅವನ್ಯಾರೋ ಪುಂಗಿದಾಸ, ಇವರು ಅಬಕಾರಿ ಸಚಿವ ತಿಮ್ಮಾಪುರ ಅವರು ಪುಂಗಿದಾಸ, ಆಮೇಲೆ ಯಾರು ಹೇಳಿರೋದು ನಮ್ಮ ಹೇಳಿಕೆ ಅಲ್ಲ ಅಂತ ಹೇಳಿದ್ದಾರೆ. ಇದರಲ್ಲೇ ಅವ್ರಿಗೆ ಅವಮಾನ ಆಗಬೇಕಾಯಿತು ಕಾಂಗ್ರೆಸ್ ಅವರು. ಸಿದ್ದರಾಮಯ್ಯನವ್ರಿಗೆ ಮಾನ ಮರ್ಯಾದೆ ಇದ್ದರೆ ಅವ್ರಿಗೆ ಇದೊಂದು ಅವಮಾನ. ಅವ್ರಿಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಜಯರಾಮಯ್ಯ ಅವರ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಅಂದರೆ ಒಬ್ಬ ಕಾಂಗ್ರೆಸ್ಸಿನ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಇವ್ರ ಹೇಳಿಕೆಗೆ ತಿರಸ್ಕಾರ ಮಾಡಿದ ಮೇಲೆ ಇವ್ರಿಗೆ ಮಾನ ಮರ್ಯಾದೆ ಗೌರವ ಏನು ಉಳಿತು? ಅವ್ರ ಪಾರ್ಟಿಯವರೇ ಹಿಂಗೆ ಬೈತಾವ್ರಲ್ಲ, ನಮ್ಮ ಹೇಳಿಕೆ ಅಲ್ಲ, ನಾವು ಕೊಡುವಂಥದ್ದು ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿಯವರು ಕೊಡುವಂಥ ಹೇಳಿಕೆನೇ ಕನ್ಫರ್ಮ್, ಉಳಿದವರು ಯಾರೇ ಕೊಟ್ಟರು ಅದೆಲ್ಲ ಬೋಗಸ್ ಅಂತ ಹೇಳಿದ್ದಾರೆ, ನಮ್ಮದಲ್ಲ ಹೇಳಿಕೆ ಅಂತ. ಅಂದರೆ ಸಿದ್ದರಾಮಯ್ಯ ಯಾವ ಪಾರ್ಟಿಯಲ್ಲಿದ್ದಾರೆ? ಜನತಾದಳದಲ್ಲಿದ್ದಾರಾ? ಸಂಸ್ಥಾ ಕಾಂಗ್ರೆಸ್ಸಲ್ಲಿದ್ದಾರೆ? ಯಾವ ಪಾರ್ಟಿ ಸಿದ್ದರಾಮಯ್ಯ? ಅಂದರೆ ಅವ್ರ ಪಾರ್ಟಿಯವರೇ ಬೆಲೆ ಕೊಡದ ಸ್ಥಿತಿಯಲ್ಲಿ ಇವತ್ತು ಸಿದ್ದರಾಮಯ್ಯನವರು ಇದ್ದಾರೆ. ಇನ್ನು ಮೋದಿಯವರ ಬಗ್ಗೆ ಟೀಕೆ ಮಾಡುವಂಥ, ಮೋದಿಯವರ ಚಿತ್ರವನ್ನು ಅವಹೇಳನಕಾರಿಯಾಗಿ ಬಿಂಬಿಸ್ತಕ್ಕಂಥದ್ದು ಇಂಥ ಕಷ್ಟದ ಸಂದರ್ಭದಲ್ಲಿ ಇದೊಂದು ಅಪರಾಧ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಿನ್ನೇನೋ ರಹೀಮ್ ಖಾನ್, ನನಗೆ ಗೊತ್ತಿಲ್ಲ 7ನೇ ಕ್ಲಾಸೋ 8ನೇ ಕ್ಲಾಸು ಎಷ್ಟು ಓದಿದಾರೋ ಗೊತ್ತಿಲ್ಲ ನನಗೆ. 7ನೇ ಕ್ಲಾಸ್ ಓದಿರ್ಬೋದನೋ ಇಲ್ಲ 8ನೇ ಕ್ಲಾಸೋ ಗೊತ್ತಿಲ್ಲ, ಏನು ಓದಿದಾರೋ ಗೊತ್ತಿಲ್ಲ. ಸಿಂಧೂ ನದಿಯ ನೀರನ್ನು ನಾವು ಹೆಂಗೆ ಉಪಯೋಗ ಮಾಡ್ಕೊಂತೀರಿ ಅಂತ ಕೇಳೋ. ಏನು ನೀರಾವರಿ ತಜ್ಞನ? ನಮ್ಮಲ್ಲಿ ನೀರಾವರಿ ತಜ್ಞ ಅಂದರೆ ದೇವೇಗೌಡರು, ನಂಜೇಗೌಡರು, ಇವರೆಲ್ಲ ನೀರಾವರಿ ತಜ್ಞರು. ಇನ್ನು ನಾವು ಆ ಲೆವೆಲ್ಗೆ ಹೋಗಿಲ್ಲ, ನೀರಾವರಿ ತಜ್ಞರ ಲೆವೆಲ್ಗೆ. ಅದು ಸಿಂಧೂ ನದಿ ಇರೋದು ಎಲ್ಲಿ? ಕಾಶ್ಮೀರದ ಹತ್ರ. ಆ ನೀರನ್ನು ಹೆಂಗೆ ಉಪಯೋಗ ಮಾಡ್ಕೊಂತೀರಾ ಅಂತ ಕೇಳೋದು. ನಾಚಿಕೆ ಆಗಲ್ಲ ಇವ್ರಿಗೆಲ್ಲ. ಸಿಂಧೂ ನದಿ ಎಷ್ಟು ಕಿಲೋಮೀಟ್ರ್ ಹರಿತತೆ ಅಂತ ಏನಾನ ಗೊತ್ತಾ? ಯಾವ ದೇಶದವ್ರಿಗೆ ಬಿಡ್ತೈತೆ, ಎಲ್ಲೂ ಹರಿತತೆ, ಎಲ್ಲಿಗೆ ಸೇರ್ತತೆ, ಏನಾನ ಗೊತ್ತಿದೆಯಾ ಅವ್ರಿಗೆ? ಅಂದರೆ ದೇಶ ವಿರೋಧಿ ಹೇಳಿಕೆ. ಅಂದರೆ ನದಿ ತಡೆಯೋಕ್ಕಾಗಲ್ಲ ಅದನ್ನು. ಅದಕ್ಕೆ ಕೇಂದ್ರದಲ್ಲಿ ನೀರಾವರಿ ತಜ್ಞರಿದ್ದಾರೆ, ಸಚಿವರಿದ್ದಾರೆ, ಅವ್ರು ಯೋಚನೆ ಮಾಡಿ ಮಾಡ್ಬೇಕು ಅದನ್ನು. ಈ ಥರ ಅಂದರೆ ಪಾಕಿಸ್ತಾನಕ್ಕೆ ಒಂಥರ ಇಂಡೈರೆಕ್ಟ್ ಸಪೋರ್ಟ್ ಅಂತಾರಲ್ಲ, ಇವರೆಲ್ಲ ಆ ಥರದ ಇಂಡೈರೆಕ್ಟ್ ಸಪೋರ್ಟರ್ಸ್ ಇವರೆಲ್ಲನೂ ಕೂಡ. ಈ ಕರೀಂ ಖಾನೋ ಏನಾದ್ರು ರಹೀಮ್ ಖಾನಾ? ಆ ಕರೀಂ ಖಾನೋ ರಹೀಮ್ ಖಾನೋ ನನಗೆ ಗೊತ್ತಿಲ್ಲ ಯಾರು ಅಂತ. ಹೋಗಿ ಆ OIC ಏನಿದ್ದಾರಲ್ಲ, ಆ OIC ಚೀಫ್ ಅಸಾವುದ್ದೀನ್ OIC ಅವ ಏನು ಹೇಳಿದ್ದಾನೆ? ಪಾಕಿಸ್ತಾನದ ಮೇಲೆ ಯುದ್ಧ ಮಾಡ್ರಿ ಅಂತ ಹೇಳಿದ್ದಾರೆ. ಯಾವ ಹಳೆಯ ಯಾವುದೋ ಪರಮಾಣು ಬಾಂಬ್ ಇಟ್ಕೊಂಡಿದ್ದೀನಿ ಅಂತ ಹಳೆಯ ಯಾವ ಇಟ್ಕೊಂಡಿದ್ದೀರಾ? ಯಾವ ಕಾಲದಲ್ಲಿದ್ದೀರಾ ನೀವು? ಪಾಕಿಸ್ತಾನ, ಇಂಡಿಯಾ ಯಾವ ಕಾಲದಲ್ಲಿದೆ ಅಂತ ಹೇಳಿ ಸವಾಲು ಹಾಕಿದ್ದಾರೆ. ಇವ್ರ ಯೋಗ್ಯತೆಗೆ, ಕಾಂಗ್ರೆಸ್ ಅವ್ರ ಯೋಗ್ಯತೆ ಆ ಥರ ಸವಾಲು ಹಾಕುವಂಥ ಒಂದು ವರ್ಡ್ ಬಂದಿದೆಯಾ? ಪಕ್ಕದ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಪಾಕಿಸ್ತಾನ ಮೇಲೆ ಯುದ್ಧ ಅಲ್ಲ, ಆ POKನೇ ವಾಪಸ್ ತಗೊಂಬಿಡಿ ಅಂತ ಹೇಳಿದ್ದಾರೆ. ಅದು ದೇಶಭಕ್ತಿ ಅಂತ ಹೇಳಿದ್ರೆ ಹೋಗಿ ಅವನ ಹತ್ರ ಒಂದು ವಾರ ಪಾಠ ಹೇಳ್ಕೊಂಬರಲಿ ಕಾಂಗ್ರೆಸ್, ಕರ್ನಾಟಕ ಕಾಂಗ್ರೆಸ್ ಹೋಗಿ ಪಾಠ ಕೇಳ್ಕೊಂಬರಲಿ. ಅವ್ರ ಹತ್ರ ಹೋಗಿ ಪಾಠ ಹೇಳ್ಕೊಂಡು, ಮಾನ ಮರ್ಯಾದೆ ಇದ್ದರೆ ಇವ್ರು ಕಾಂಗ್ರೆಸ್ ಅವ್ರಿಗೆ ಹೋಗಿ ಅವ್ರ ಹತ್ರ ಪಾಠ ಕೇಳ್ಕೊಂಬನ್ನಿ. ಇದೆಲ್ಲ ಬೇಡ. ಆಗಿರೋದ ಘಟನೆ ಕಾಶ್ಮೀರ,
ಇವತ್ತು ಕಾಶ್ಮೀರದಲ್ಲಿ ಫರೂಕ್ ಅಬ್ದುಲ್ಲಾ ಅವ್ರ ಮಗ ಒಮರ್ ಅಬ್ದುಲ್ಲಾ, ನಾನು ಪ್ರವಾಸಿಗರಿಗೆ ನಾನು ರಕ್ಷಣೆ ಕೊಡೋಕ್ಕೆ ಆಗಿಲ್ಲ, ನನ್ನ ಕೈಲಿ ನನ್ನನ್ನು ಕ್ಷಮಿಸ್ಬಿಡಿ, ನಾನು ರಕ್ಷಣೆ ಕೊಡಬೇಕಾಯಿತು, ಅವ್ರಿಗೆಲ್ಲ ಪೊಲೀಸ್ ಬಂದೋಬಸ್ತ್ ಕೊಡಬೇಕಾಯಿತು, ನಾನು ಕೊಡೋಕ್ಕಾಗಿಲ್ಲ, ಕ್ಷಮಿಸ್ಬಿಡಿ ಅಂತೇಳಿ ಯಾರು ಇವತ್ತು ಹುತಾತ್ಮರಾಗಿದ್ದಾರೆ ಅವರ ಕ್ಷಮಾಪಣೆಯನ್ನು ಕೇಳಿದ್ದಾರೆ, ಟೂರಿಸ್ಟ್ಗಳ ಕ್ಷಮಾಪಣೆಯನ್ನು ಕೇಳಿದ್ದಾರೆ, ಅಸೆಂಬ್ಲಿಯಲ್ಲಿ ಕಣ್ಣೀರು ಹಾಕಿದ್ದಾರೆ. ಆದರೆ ಇಲ್ಲಿನ ಕಾಂಗ್ರೆಸ್ ಅವರು ಮೋದಿ ಏನು ಮಾಡ್ತಾ ಇದ್ರು, ಅಲ್ಲಿ ಒಮರ್ ಅಬ್ದುಲ್ಲಾ ಹೇಳ್ದ ನನ್ನ ಫೇಲ್ಯೂರ್ ಇದು, ನಾನು ಪೊಲೀಸರನ್ನ ಕೊಡಬೇಕಾಗಿತ್ತು, ಅಲ್ಲಿ ಪೊಲೀಸರನ್ನ ಡೆಪ್ಯೂಟ್ ಮಾಡಬೇಕಾಗಿತ್ತು, ತಪ್ಪಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸ್ಥಳೀಯವಾಗಿರೋಂಥ ಆಡಳಿತ ಅದು ಕಾಂಗ್ರೆಸ್ ಸಪೋರ್ಟೆಡ್ ಗೌರ್ಮೆಂಟ್. ಅದು ಅವ್ರ ಗೌರ್ಮೆಂಟ್ ಮೇಲೆ ಇವ್ರಿಗೆ ನಂಬಿಕೆ ಇಲ್ಲ, ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾ ಇರೋ ಗೌರ್ಮೆಂಟ್ ಮೇಲೆ ಇವ್ರಿಗೆ ನಂಬಿಕೆ ಇಲ್ಲ. ಅವರೇ ಹೇಳಿದ್ದಾರೆ ನನ್ನ ಫೇಲ್ಯೂರು ಅಂತೇಳಿ. ಮಾತೆತ್ತರೆ ಮೋದಿ, ಏನನ ಆಗಲಿ ಮೋದಿ, ಹುಲಿ ಹೋದ್ರು ಮೋದಿ, ಇಲಿ ಹೋದ್ರು ಮೋದಿ, ಆನೆ ಹೋದ್ರು ಮೋದಿ, ಏನಾದರೂ ಮೋದಿ 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 ಅನ್ನೋ ಒಂದು ಚಟ ಕಾಂಗ್ರೆಸ್ ಅವ್ರಿಗೆ ಬಂದ್ಬಿಟ್ಟಿದೆ. ಇದು ಒಂದು ರೀತಿ ದೇಶಕ್ಕೆ ಮಾಡ್ತಕ್ಕಂಥ ಅವಮಾನ. ಈಗ ಇವರೆಲ್ಲರ ಹೆಸರುಗಳು, ಸಿದ್ದರಾಮಯ್ಯ ಅಂತೂ ಇವತ್ತು ಫೇಮಸ್ ಆಗ್ಬಿಟ್ಟಿದ್ದಾರೆ ಪಾಕಿಸ್ತಾನದಲ್ಲಿ ಫೇಮಸ್ ಅಂದರೆ ಸಿದ್ದರಾಮಯ್ಯನವರೇ ಇವಾಗ ಓಡ್ತಾ ಇದೆ. ಯಾಕಂದರೆ ಇಲ್ಲಿ ಸಿದ್ದರಾಮಯ್ಯನವರು ಗೆಲ್ತಾ ಇರೋದೇ 250 ಓಟು, ಮೈಸೂರಲ್ಲಿ 250 ಓಟಲ್ಲಿ ಗೆದ್ದರು ಒಂದು ಸರಿ, ಅಲ್ಲಿ ಬಾಗಲಕೋಟೆ ಅಲ್ಲಿ 3000 ಓಟಲ್ಲಿ ಏನೋ ಗೆದ್ದರು, ಹಾಂ, ಅಲ್ಲಿ ಲಾಹೋರಲ್ಲಿ ನಿಂತ್ಕೊಂಡ್ರೆ ಸಿದ್ದರಾಮಯ್ಯ 1 ಲಕ್ಷ, ನಾನು ಹೇಳ್ತೀನಿ 1 ಲಕ್ಷ ಲೀಡಲ್ಲಿ ಗೆಲ್ತಾರೆ. 1 ಲಕ್ಷ ಲಾಹೋರಲ್ಲಿ ನಿಂತರೆ 1 ಲಕ್ಷಕ್ಕೆ 1 ಓಟೂ ಕಡಿಮೆ ಆಗಲ್ಲ. ಒಂದು ಟ್ರೈ ಮಾಡ್ಬೇಕು ಅವರು, ಯಾಕಂದ್ರೆ ಅಲ್ಲಿ ಎಲ್ಲ ಪತ್ರಿಕೆ ಇವ್ರನ್ನ ಹಾಡಿ ಹೊಗಳಿಬಿಟ್ಟವ್ರು, ಹಾಡಿ ಹೊಗಳಿ ಅಟ್ಟಕ್ಕೇರಿ. ನೆಕ್ಸ್ಟ್ ನನಗೆ ಹೇಳ್ತೀನಿ ನೋಡಿ, ಇನ್ನೊಂದು 2 ವರ್ಷದಲ್ಲಿ ಸಿದ್ದರಾಮಯ್ಯನ ಅಲ್ಲಿ ಕರೆದು ನಾವು ಹೆಂಗೆ ಭಾರತ ರತ್ನ ಕೊಡ್ತಿರೋ ಹಂಗೆ ಪಾಕಿಸ್ತಾನದ ರತ್ನವನ್ನು ಕೊಡೋವಂಥದ್ದಕ್ಕೆ ಬರ್ದು ಮಾಡ್ಕೊಳ್ಳಿ. ಇವತ್ತು ಹೇಳಿದ್ದೀನಿ 100% ಕರೆದು ಕೊಡ್ತಾರೆ ಇವರು. ಹಾಂ, ನಿಶಾನಿಯೇ ಪಾಕಿಸ್ತಾನ ಕೊಡ್ತಾರೆ, ಗ್ಯಾರಂಟಿ ಕೊಡ್ತಾರೆ. ಬರ್ದು ಇವತ್ತು ನಾನು ಭವಿಷ್ಯ ಹೇಳಿರ್ತೀನಿ, ಕೇಳಿಬೇಕಾದ್ರೆ ಕೊಟ್ಟೇ ಕೊಡ್ತಾರೆ. ಇಂಥ ಸಿದ್ದರಾಮಯ್ಯನವರು ಅವ್ರಿಗೆ ಬೇಕು, ಪಾಕಿಸ್ತಾನದವ್ರಿಗೆ ಇಂಥ ಸಿದ್ದರಾಮಯ್ಯನವರು ಬೇಕು. ಮೊನ್ನೆ ಹೇಳಿದ್ರು 27 ಜನನ ನಾವು ವಾಪಸ್ ತರೋಕ್ಕಾಗುತ್ತಾ ಅಂದರು. ನೆನ್ನೆ ಉಲ್ಟಾಪ ಪೂರ್ತಿ ತಿರ್ಚಿಬಿಟ್ಟಿದ್ದಾರಂತೆ. ಹೆಂಗ್ರಿ ತಿರ್ಚಕ್ಕಾಗತ್ತೆ? ನಿನ್ನ ಮಾತನ್ನ ತಿರ್ಚಿಬಿಡೋಕ್ಕೆ ಏನು ತಿರ್ಚಕ್ಕದೇನು ಪೆನ್ಸಿಲಲ್ಲಿ ಬರೆದಿದ್ದೀರಾ? ಏನೋ ಪೆನ್ಸಿಲಲ್ಲಿ ಬರೆದ್ರೆ ರಬ್ಬರ್ ತಗೊಂಡು ಹೊಡೆಸ್ಬಿಡ್ಬೋದಪ್ಪ. ನೀನು ಹೇಳಿರೋದು ಕ್ಯಾಮ್ರಾ ಮುಂದೆ ಹೇಳಿರೋದು, ಅದು ಒಂದು ಕ್ಯಾಮ್ರಾ ಅಲ್ಲ, 10 ಕ್ಯಾಮ್ರಾ ಮುಂದೆ ಹೇಳಿದ್ದಾರೆ. ಏನು ಮಾಧ್ಯಮದವ್ರು ತಿರ್ಚಿ ಹಾಕಿದ್ರ? ತಪ್ಪಾದಾಗ ತಿರ್ಚಿಬಿಟ್ಟವ್ರೆ ಅಂತ. ಇದು ನಿಮ್ಮ ಈ ದೇಶಭಕ್ತಿಯನ್ನು ನೀವು ಹೆಂಗೆ ದೇಶಭಕ್ತಿ ತೋರಿಸ್ತಾ ಇದ್ದೀರಾ ಅಂತ ಇಡೀ ರಾಜ್ಯದ ಜನ ನೋಡ್ತಾ ಇದ್ದಾರೆ. ದಾರಿಯಲ್ಲಿ ಮಾತಾಡೋ ಮಾತು ನಾವು ಮಾತಾಡೋಕ್ಕಾಗಲ್ಲ, ಅಷ್ಟು ಹೀಯಾಳಿಸ್ತಾವ್ರೆ ಈ ಸಿದ್ದರಾಮಯ್ಯ ಆ್ಯಂಡ್ ಈ ಟ್ರೂಪು ಯಾರು ಇದ್ದಾರೋ ಅವರೆಲ್ಲರೂ ಕೂಡ. ಇವತ್ತು ಇಂಥ ಯುದ್ಧದ ಸಂದರ್ಭದಲ್ಲಿ ಅಮೇರಿಕ ನಾವು ನಿಮ್ಮ ಜೊತೆ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ, ಇಸ್ರೇಲ್ ನಿಮ್ಮ ಜೊತೆ ಇದ್ದೀರಿ ಅಂತಾರೆ, ಶ್ರೀಲಂಕಾದವರು ನಿಮ್ಮ ಜೊತೆ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ, ಇಂಡೋನೇಷ್ಯಾ ನಿಮ್ಮ ಜೊತೆ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ, OIC ನಿಮ್ಮ ಜೊತೆ ಇದ್ದೀನಿ, ಫರೂಕ್ ಅಬ್ದುಲ್ಲಾ ನಿಮ್ಮ ಜೊತೆ ಇದ್ದೀರಿ, ಒಮರ್ ಅಬ್ದುಲ್ಲಾ ನಿಮ್ಮ ಜೊತೆ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸಿದ್ದರಾಮಯ್ಯ ನಾನು ನಿಮ್ಮ ಜೊತೆ ಇಲ್ಲ, ನಾನು ಶಾಂತಿ ದೂತ. ಯಾಕಪ್ಪ ನಿನ್ನ ಶಾಂತಿನ ನೆನ್ನೆ ಆ ಡ್ಯಾಸ್ ಮೇಲೆ ತೋರಿಸ್ತಲ್ಲ ನಿನ್ನ ಶಾಂತಿ ಅಂತದ್ದು ಅಂತ. ಅಲ್ಲಿ ನಿನಗೆ ಕಪ್ಪು ಬಾವುಟ ಪ್ರದರ್ಶನ, ನೀನು ಪಾಕಿಸ್ತಾನ ಪರ ಮಾತಾಡಿದ್ದಕ್ಕೆ ಕಪ್ಪು ಬಾವುಟ BJP ಅವರು ಪ್ರದರ್ಶನ ಮಾಡಿದ್ರೆ ಕಪ್ಪಾಳು ಕೊಡಿಯೋಕೆ ಹೋಗಿದ್ದೆ ಒಬ್ಬ ಪೊಲೀಸ್ ಅಧಿಕಾರಿನ. ಇದಾ ನಿನ್ನ ಶಾಂತಿ? ಶಾಂತಿ ಮೊದಲಂತೆ, ನಾವು ಶಾಂತಿ ಪ್ರಿಯರಂತೆ. ಪೊಲೀಸವ್ರು ಕಪ್ಪಾಳು ಕೊಡಿಯೋದು ಶಾಂತಿನಾ? ಲೇ
ಎಸ್ ಪಿ ಅಂತಾರಲ್ಲ, ಏನು ಮನೆ ಕಸ ಗುಡಿಸೋ ಆಳ ಎಸ್ ಪಿ. ನೀನು ಏನು ಓದಿದೀಯೋ ಗೊತ್ತಿಲ್ಲ, ಅವನು IPS ಮಾಡಿ ಬಂದವನೇ, ಎಕ್ಸಾಮ್ ಪಾಸ್ ಮಾಡಿ ಬಂದವ್ರೆ. IPS ಇಂಡಿಯನ್ ಸರ್ವಿಸ್ ಎಕ್ಸಾಮ್ ಮಾಡಿ ಬಂದಿದ್ದಾರೆ. ಅವ್ರನ್ನ ಏಕವಚನದಲ್ಲಿ ನೀವು ಕರೆಯುವಂಥದ್ದು. ಒಬ್ಬ ಜಿಲ್ಲಾಧಿಕಾರಿನ ಡ್ಯಾಸಿಂದ ಕತ್ತಿಡ್ದು ಆಚೆ ತಳ್ಳುವಂಥದ್ದು. ಆ್ಯಕ್ಚುಲಿ ಕಾರ್ಯಕ್ರಮ ಮಾಡೋರು ಜಿಲ್ಲಾಧಿಕಾರಿ, ನಾನು ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ನಮ್ಮ ಕಾರ್ಯಕ್ರಮ ಏನೇ ಮಾಡಬೇಕಾದ್ರೂ ಜಿಲ್ಲಾಧಿಕಾರಿನೇ ಎಲ್ಲ ನೋಡಿ ಮಾಡೋದೇ ಅವನು. ಅವನು ಡ್ಯಾಸ್ ಮೇಲೆ ಕೂತಿದ್ರೆ ನೀನು ಯಾಕೋ ಕೂತಿದ್ಯಾ ಹೋಗಲೇ ಅಂತಾರೆ. ಕಾರ್ಯಕ್ರಮ ಮಾಡಿದವನವನು, ಇನ್ವಿಟೇಷನ್ ಪ್ರಿಂಟ್ ಮಾಡಿದವನು, ಹಂಚಿದವನವನು, ಪ್ರೋಟೋಕಾಲ್ ಪ್ರಕಾರ ಚೇರ್ ಹಾಕ್ದವನವನು, ಎಲ್ಲ ಮಾಡಿರೋದು ಅವನ್ನೇ ನೀನು ಯಾಕೋ ಕೂತಿದ್ದೀಯಾ ಇಲ್ಲಿ ಅಂತ. ಭಾಳ ದಿನ ನಡೆಯಲ್ಲ ಈ ದುರಾಂಕಾರ. ಇನ್ನೇನು 2 ವರ್ಷ, ಎಷ್ಟು ದಿನ ಇನ್ನು 6 ತಿಂಗಳು, ಅಕ್ಟೋಬರೋ ನವಂಬರೋ ನಿಮ್ಮದು. ನನಗನ್ಸುತ್ತೆ ಅಧಿಕಾರ ಬಿಡ್ತಾ ಇದ್ದೀರಲ್ಲ ಅಕ್ಟೋಬರ್ ನವಂಬರಲ್ಲಿ, ಅದರ ಫ್ರಸ್ಟ್ರೇಷನ್ ನಿಮಗೆ. ಇದರಿಂದ ಸಿಕ್ಕದವ್ರನ್ನೆಲ್ಲ ಬೈತಾ ಇದ್ದೀರ. ನಿಮ್ಮ ಪಕ್ಕದಲ್ಲಿ DK ಶಿವಕುಮಾರ್ ಇದ್ದಾರಲ್ಲ, ಅವರೇನು ಹೇಳಿದ್ದಾರೆ ದೇಶಭಕ್ತಿ ಬಗ್ಗೆ? ನಿಮ್ಮ ಸಪೋರ್ಟೇ ಮಾಡಲಿಲ್ಲಲ್ಲ ಸಿದ್ದರಾಮಯ್ಯ ಹೇಳಿಕೆಗೆ. ನಾನೇನು ಹೇಳಲ್ಲ, ಅವ್ರನ್ನೇ ಕೇಳಿ ಅಂತಂದ. ನೀನು ಸರಿಯಾಗಿ ಹೇಳಿದರೆ ನೀನು ಸಪೋರ್ಟ್ ಮಾಡಬೇಕಾಯ್ತಲ್ಲ DK ಶಿವಕುಮಾರು. ಯಾಕೆ ಸಪೋರ್ಟ್ ಮಾಡಲಿಲ್ಲ DK ಶಿವಕುಮಾರ್ ನಿಮ್ಮ ಹೇಳಿಕೆಗೆ? ಅಂದರೆ ನಿಮ್ಮ ಹೇಳಿಕೆಗೆ ನಿಮ್ಮ ಉಪಮುಖ್ಯಮಂತ್ರಿಗಳೇ ವಿರೋಧ ಇದ್ದಾರೆ ಅನ್ನೋದು ಅರ್ಥ ಆಯ್ತು. ಬೆಳಗಾವಿಯಲ್ಲಾದ ಅಂಥ ಘಟನೆ, ಇಡೀ ಪೊಲೀಸ್ ಇಲಾಖೆ, ಇಡೀ ಕಾಕಿ ತೊಟ್ಟಿರೋವಂಥ ಪೊಲೀಸ್ ಇಲಾಖೆಗೆ ಈ ರಾಜ್ಯದ ಮುಖ್ಯಮಂತ್ರಿ ಅವಮಾನ ಮಾಡಿದ್ದಾರೆ, ಅಪಮಾನ ಮಾಡಿದ್ದಾರೆ. ಸಹಿಸಲಾಗದ ಅಪಮಾನವನ್ನು ಎಂಟೈರ್ ಪೊಲೀಸ್ ಇಲಾಖೆಗೆ, ಅವ್ರ ಕುಟುಂಬದವ್ರಿಗೆ, ಅವ್ರ ಮಕ್ಕಳಿಗೆ. ಈಗ ಪೊಲೀಸ್ ಇಲಾಖೆಯಲ್ಲಿರೋರ ಅವರ ಕುಟುಂಬದವ್ರ ಗತಿ ಏನು, ಅವ್ರ ಮಕ್ಕಳ ಗತಿ ಏನು? ನಮ್ಮ ಪೊಲೀಸ್ ಇಲಾಖೆನ ಹಿಂಗೆ ಒಬ್ಬ ಮುಖ್ಯಮಂತ್ರಿ ಹೋಗಲ್ಲೇ ಬಾರಲ್ಲೇ ಅಂತ ಬೈ ಕಪ್ಪಾಳು ಕೊಡಿದ್ರೆ ಆ ಕುಟುಂಬದವ್ರು ಎಷ್ಟು ನೋವು ತಿಂದಿರ್ತಾರೆ ಇವತ್ತು. ಪೊಲೀಸ್ ಇಡೀ ಕುಟುಂಬ, ಲಕ್ಷಾಂತರ ಪೊಲೀಸ್ ಕಾನ್ಸ್ಟೇಬಲ್ಗಳಿದ್ದಾರೆ. ನನಗನ್ಸುತ್ತೆ ಅವ್ರಿಗೆಲ್ಲ ಸಿದ್ದರಾಮಯ್ಯನವರು ಅವಮಾನ ಮಾಡಿದ್ದಾರೆ. ಒಬ್ಬ ಪೊಲೀಸ್ ಅಧಿಕಾರಿಗಳನ್ನ, ಇಡೀ ಪೊಲೀಸ್ ಇಲಾಖೆಗೆ ಅವಮಾನ ಮಾಡಿದ್ದಾರೆ. ರಾಜ್ಯದಲ್ಲಿ ಒಂದು ಮೆಸೇಜ್ ಕೊಟ್ಟಿದ್ದೀರಾ, ಪೊಲೀಸರನ್ನ ಯಾರು ಬೇಕಾದರೂ ಹೊಡಿಬೋದು ಅನ್ನೋ ಮೆಸೇಜನ್ನು ಈ ರಾಜ್ಯದ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ. ಇನ್ನು ಪುಡಿ ರೌಡಿಗಳೆಲ್ಲ ಪೊಲೀಸವ್ರನ್ನ ಕತ್ತುಪಟ್ಟಿ ಇಟ್ಕೊಳ್ಳೋಂಥ ಸ್ಟೇಜ್ ಬರ್ಬೋದು. ಆ ಪರಿಸ್ಥಿತಿಗೆ ಇವತ್ತು ಸಿದ್ದರಾಮಯ್ಯನವರು ಪೊಲೀಸ್ ಇಲಾಖೆಗೆ ಮಾಡಿರ್ತಕ್ಕಂಥ ಅಪಮಾನ ಈ ರಾಜ್ಯದ ಜನತೆಗೆ ಮಾಡಿರೋಂಥ ದ್ರೋಹ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕೆರೆ ನೀರು ತೋರಿಸ್ತಾ ಇದ್ದಾರೆ, ಅವರು ನದಿ ನೀರು ಬಂದು ಕೆರೆ ನೀರು ತೋರಿಸ್ತಾ ಇದ್ದಾರೆ. AI ಇದೆ ಅಂತ ಹೇಳ್ತಾರೆ, ಇಂಟೆಲಿಜೆನ್ಸ್ ಇದೆ ಅಂತ ಹೇಳ್ತಾರೆ, ಎಲ್ಲಿದೆ ಮೋದಿ ಅಂತ. ಡ್ರೋನ್ ಕೂಡ ಹಾರಾಡೋದಿಲ್ಲ ಅಂತ ಸಂತೋಷ್ ಅವರು ಹೇಳ್ತಾರೆ. ರೈತ ಹೇಳಿದ್ರೆ ನಿಮಗೆಲ್ಲ ಹೇಳಿದ್ರು, ತಿಮ್ಮಾಪುರ ಹೇಳ್ತಾರೆ ರೇವಣ್ಣವ್ರು ಹೊಡೆದಿಲ್ಲ ಅಂತ ಹೇಳ್ತಾರೆ. ಇವತ್ತು ಶಿವಮೊಗ್ಗದಲ್ಲಿ ಆ ಹೆಣ್ಮಗಳು ಹೇಳಿದ್ದಾರೆ, ಧರ್ಮ ಕೇಳಿ ಹೊಡೆದ್ರು ಅಂತ ಶಿವಮೊಗ್ಗದಲ್ಲಿ ಇವತ್ತು ಪತ್ರಿಕೆಯಲ್ಲಿ ಬಂದಿದೆ. ನಮಗೆ ಕೇಳಿಲ್ಲ, ಬೇರೆಯವರು ಕೇಳಿದ್ದಾರೆ ಅಂತ. ಬೇರೆ ಕೇಳಿದ್ದಾರೆ, ಬೇರೆಯವರು ಹೇಳಿರೋರು ಹೇಳಿದಾರಲ್ಲ, ಬೇರೆಯವ್ರು ಯಾರ್ಯಾರು ಕೇಳಿದಾರೋ ಹೇಳಿದ್ದಾರೆ ಅಲ್ಲ, ಅವರು ಬೇರೆಯವ್ರು ಹೇಳಿದ್ರು ಅಂತ ಹೇಳಿದ್ದಾರೆ. ಅಲ್ಲಿ ಯಾರ್ಯಾರು ಹತ್ಯೆಗೊಳಗಾಗಿದ್ರು ಅವರ ಕುಟುಂಬದವ್ರು ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತು ಭೂಷಣ್ ಅವರು ಮಿಲ್ಟ್ರಿ ಅವರು ಹೇಳಿದ್ದಾರೆ. ಇದನ್ನು ನಾವು ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇಲ್ಲ, ಇಡೀ ಇಂಡಿಯಾದಲ್ಲಿರೋ ಎಲ್ಲ ಚಾನಲ್ಲೂ ಹೇಳಿದ್ದಾರೆ. ಅವ್ರಿಗೆಲ್ಲ ಹಂಗಾರೆ ಸುದ್ದಿ ಹಾಕಿರೋದು ತಪ್ಪ? ಇಡೀ ಇಂಡಿಯಾದಲ್ಲಿರೋ ಎಲ್ಲ ಚಾನಲ್ಲು ಸುದ್ದಿ ತಪ್ಪ ಹಂಗಾರೆ? ಮೋಸ ಹಾಕಿದಾರ? ಮಾಧ್ಯಮದವರು ಮೋಸವಾಗಿ ಹಾಕಿದ್ದಾರೆ ಹೇಳಿ, ಕ್ರಮ ತೆಗೆದುಕೊಳ್ಳಿ. ಈಗ ಮಾಧ್ಯಮದವರು ಫಸ್ಟ್ ಮಾಧ್ಯಮದಲ್ಲೇ ಬಂದಿದ್ದು, ನಾವ್ಯಾರು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಫಸ್ಟು ಮಾಧ್ಯಮದಲ್ಲಿ, ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಬಂತು. ಹಾಗಾದ್ರೆ ಕೇಸ್ ಹಾಕಲಿ ಎಲ್ಲ ಎಲೆಕ್ಟ್ರಾನಿಕ್. ಯಾರ್ಯಾರು ಮಾಧ್ಯಮದವರು ಧರ್ಮ ಕೇಳಿ ಹೊಡೆದಿಲ್ಲ ಅಂದರು ಅವ್ರ ಮೇಲೆ ಕೇಸ್ ಹಾಕಲಿ. ಎಲ್ಲ ದಮ್ಮಿದ್ರೆ ಇವರಿಗೆ ತಾಕತ್ತಿದ್ರೆ ಕೇಸ್ ಹಾಕಲಿ ಅವ್ರ ಮೇಲೆ.
ಹಾಕಿ ನೋಡೋಣ, ತೀರ್ಮಾನ ಆಗೋಡ್ಲಿ. ಅದು ಸತ್ಯನ ಸುಳ್ಳೋ ತೀರ್ಮಾನ ಆಗಲಿ. ನಿಮ್ಗೇನಾನ ಗೌರವ ಇದ್ರೆ, ಮಾನ ಮರ್ಯಾದೆ ಇದ್ದರೆ ಕಾಂಗ್ರೆಸ್ ಅವರು ಹಾಕಿ ಕೇಸ್ ಎಲ್ಲ ಮಾಧ್ಯಮದ ಮೇಲೆ. ಮತ್ತು ನಾವೆಲ್ಲ ಹೇಳಿದಿರಿ, ನಮ್ಮೇಲೂ ಕೇಸ್ ಹಾಕಿ, ನಮ್ಮೇಲೂ ಕೇಸ್ ಹಾಕಿ, ಮಾಧ್ಯಮದವ್ರ ಮೇಲೆ ಕೇಸ್ ಹಾಕಿ. ಆ NIನವ್ರು ಏನೋ ಹೇಳಿದ್ದಾರೆ, ಅವ್ರ ಮೇಲೂ ಕೇಸ್ ಹಾಕಿ. ಫರೂಕ್ ಅಬ್ದುಲ್ಲಾ, ಒಮರ್ ಅಬ್ದುಲ್ಲಾ ಅವ್ರು ಹೇಳಿದ್ದಾರೆ, OYC ಹೇಳಿದ್ದಾರೆ, ಅವ್ರ ಮೇಲೂ ಕೇಸ್ ಹಾಕಿ. ನಿಮ್ಗೇನಾನ ನೀವು ನಿಜವಾದ ಕಾಂಗ್ರೆಸ್ ಅವರಾಗಿದ್ದರೆ ಎಲ್ಲರ ಮೇಲೂ ಕೇಸ್ ಹಾಕಿ. ಇವರೆಲ್ಲರ ಮೇಲೆ ನಾನು ಹೇಳಿದ್ದೀನಲ್ಲ, ಎಲ್ಲರ ಮೇಲೂ ಕೇಸ್ ಹಾಕಿ ತಪ್ಪು ಹೇಳಿದರೆ. ಇಲ್ಲ ಅಂದರೆ ಈ ದೇಶದ ಜನಗಳ ಮುಂದೆ ಮಂಡಿಯೂರಿ ಕ್ಷಮಾಪಣೆ ಕೇಳಿ, ಮಂಡಿಯೂರಿ ಕ್ಷಮಾಪಣೆಯನ್ನು ಕೇಳಬೇಕು ಈ ದೇಶದ ಜನಗಳ ಮುಂದೆ. ಹಂಗೆ ಮಾಡಿದ್ರು ನಿಮ್ಮ ಪಾಪ ಕರ್ಮ ಹೋಗಲ್ಲ. ಸಿಎಂ ರಿಯಾಕ್ಟ್ ಮಾಡಿದ್ದಾರೆ, ಬಿಜೆಪಿ ಅವರು ಫಸ್ಟ್ ರಾಜಕಾರಣಕ್ಕೆ ರಾಜೀನಾಮೆ ಕೊಡ್ಲಿ, ಆಮೇಲೆ ನಮ್ಮನ್ನ ರಾಜೀನಾಮೆ ಕೇಳಿ ಅಂತ ಸಿಎಂ ಈಗ ರಿಯಾಕ್ಟ್ ಮಾಡಿದ್ದಾರೆ. ನಾವ್ಯಾರು ದೇಶ ವಿರೋಧಿ ಹೇಳಿಕೆಯನ್ನು ಕೊಟ್ಟಿಲ್ಲ, ಪಾಕಿಸ್ತಾನ ಪರವಾಗಿ ಹೇಳಿಕೆಯನ್ನು ಕೊಟ್ಟಿಲ್ಲ. ನಾವು ಹೆಂಗೆ ದೇಶಕ್ಕೆ ದ್ರೋಹ ಬಗೀತೀರಿ? ನಾವ್ಯಾರು ಕೊಟ್ಟಿಲ್ಲಲ್ಲ. ಕೊಟ್ಟೋರು ಯಾರಿದ್ದಾರೋ ಅವರು ರಾಜಕೀಯದಿಂದ ನಿವೃತ್ತಿ ಆಗಬೇಕು. ನಾವ್ಯಾರು ಕೊಟ್ಟೇ ಇಲ್ಲಲ್ಲ. ಕೊಟ್ಟೋರು ನೀವು ತಾನೇ. ಇಲ್ಲ, ಪ್ರೂವ್ ಮಾಡಿ, ಧರ್ಮ ಕೇಳಿ ಹೊಡೆದಿಲ್ಲ ಅಂತ ಪ್ರೂವ್ ಮಾಡಿ, ಹಾಕಿ ಕೋರ್ಟ್ಗೆ ಹಾಕಿ. ಎಲ್ಲರ ಮೇಲೂ ಮಾನನಷ್ಟ ಮೊಕದ್ದಮೆ ಹಾಕ್ಬಿಡಿ, ಎಲ್ಲರ ಮೇಲೂ. ಯಾವ್ಯಾವ ಚಾನಲ್ ಬಂದಿದೆ ಎಲ್ಲರ ಮೇಲೆ ಹಾಕಿ, ನಮ್ಮ ಮೇಲೂ ಹಾಕಿ, ಎಲ್ಲರ ಮೇಲೂ ಹಾಕಿ. ನೀರು ಯಾವುದು ಹಾಲು ಯಾವುದು ಗೊತ್ತಾಗ್ಬಿಡ್ಲಿ, ಇವಾಗ ಡಿವೈಡ್ ಆಗಲಿ. ನಿಮಗೇನಾದರೂ ಮಾನ ಮರ್ಯಾದೆ ಇದ್ದರೆ ಹಾಕಿ ಎಲ್ಲರ ಮೇಲೆ. ನಾವು ತಪ್ಪು ಮಾಡಿದ್ದೀರಲ್ಲ, ನಾವು ಸುಳ್ಳು ಹೇಳಿದ್ದೀರಿ, BJP ಅವ್ರು ಸುಳ್ಳು ಹೇಳಿದ್ದಾರೆ, ಮಾಧ್ಯಮದವರು ಸುಳ್ಳನ್ನು ಬಿತ್ತರ ಮಾಡಿದ್ದಾರೆ, ಹಾಕ್ಬಿಡಿ. ಇಬ್ಬರ ಮೇಲೆ ಕೇಸ್ ಹಾಕಿ, ಸತ್ಯ ಹೊರಗಡೆ ಬಂದ್ಬಿಡಿ. ನಾವೇನಾನ ತಪ್ಪು ಮಾಡಿದ್ರೆ, ನಾವೇನಾನ ಇದು ಸುಳ್ಳಾಗಿದ್ದರೆ ನಾವು ಈ ದೇಶದ ಜನಗಳ ಮುಂದೆ, ರಾಜ್ಯದ ಜನ ಮುಂದೆ ಕ್ಷಮಾಪಣೆಯನ್ನು ಕೇಳೋಕ್ಕೆ ನಾವು ರೆಡಿ ಇದ್ದೀವಿ. ನೀವು ರೆಡಿ ಇದ್ದೀರಾ? ಕ್ಷಮಾಪಣೆ ಕೇಳೋಕ್ಕೆ ನೀವು ಕಾಂಗ್ರೆಸ್ ಅವರು ರೆಡಿ ಇದ್ದೀರಾ? ಹೇಳಿ. ಆ ರಾಜ್ಯದ ಮುಖ್ಯಮಂತ್ರಿನೇ ಹೇಳಿದ್ದಾರೆ. ಇದು ಯಾರು ಹೇಳಬೇಕು? ಇನ್ಸಿಡೆಂಟ್ ನಡೆದಿರೋದಲ್ಲಿ ಕಾಶ್ಮೀರದಲ್ಲಿ ಆ ರಾಜ್ಯದ ಮುಖ್ಯಮಂತ್ರಿ ಹೇಳಿದಾನಲ್ಲ, ಅದು ಅಥೆಂಟಿಕ್ಕಾ ಇಲ್ಲ ಓಟ್ ಪಾಲಿಟಿಕ್ಸ್ ಮಾಡೋ ಸಿದ್ದರಾಮಯ್ಯ ಹೇಳಿಕೆ ಅಥೆಂಟಿಕ್ಕಾ? ರಾಜ್ಯದ ಜನ ತೀರ್ಮಾನ ಮಾಡಿ. ನೋಡಿ, ಸಿದ್ದರಾಮಯ್ಯನವ್ರಿಗೆ ಜನಗಳಿಗೆ ಪಬ್ಲಿಕ್ಸ್ಗೂ ಗೌರವ ಕೊಡಲ್ಲ. ವರ್ಣದಲ್ಲಿ ಒಂದು ಸಭೆ ಮಾಡೋ ಸಂದರ್ಭದಲ್ಲಿ ಹೆಣ್ಮಗಳು ಬಂದಾಗ ಅವಳನ್ನ ಹಿಡ್ಕೊಂಡು ಎಳೆದಾಡಿದ್ದು ನಾವು ನೋಡಿದ್ದೀರಿ. ಅದೆಲ್ಲ ಕೂಡ ಮಾಧ್ಯಮ. ಅಂದರೆ ಪಬ್ಲಿಕ್ಕಿಗೂ ಮರ್ಯಾದೆ ಕೊಡಲ್ಲ. ಯಾರು ಓಟ್ ಹಾಕಿದಾರೋ ಅವ್ರಿಗೂ ಮರ್ಯಾದೆ ಇಲ್ಲ. ನೆನ್ನೆ ಯಾರೋ ಪಾಪ ನನ್ನ ಮಗುನ ಕಾಪಾಡಿ ಅಂತ ಬೇಡ್ತಾನೆ ಇದ್ದಾಳೆ ಅಲ್ಲಿ ಕುಂದುಕೊರತೆ ಸಭೆಯಲ್ಲಿ. ಕೇರ್ ಮಾಡಿದ್ರೆ ಹೊರಟೋದ ಮನುಷ್ಯ, ಅವ್ರನ್ನೂ ಕೇರ್ ಮಾಡಲ್ಲ. ಅದು ಆಮೇಲೆ ಅಧಿಕಾರಿಗಳು DC-ಗೂ ಗೌರವ ಕೊಡಲ್ಲ, SP-ಗೆ ಗೌರವ ಕೊಡಲ್ಲ. ಲೇ ಬಾ ಹೋಗು ಅಂತಾನೆ. ಇಲ್ಲೇ ಬೀದಿಯಲ್ಲಿ ಹಿಂಗಾದರೆ ಇನ್ನೇನಾನ ಇಂಡೋರ್ ಮೀಟಿಂಗಲ್ಲಿ ಇವ್ರು ಮಾತಾಡೋ ಅಂಥ ಮಾತುಗಳೇನಾನ ಕೇಳಿಬಿಟ್ರೆ ಈ ಅಧಿಕಾರಿಗಳು ಯಾಕನ ಓದ್ತಾರೋ ಗೊತ್ತಿಲ್ಲ ಅಂತ. ಅವಾಗ ಹೋಗಿ ಪೊಲೀಸ್ ಅಧಿಕಾರಿಗಳ ಮುಂದೆ ಕೈ ಕಟ್ಕೊಂಡು ನಿಂತಿದ್ರಲ್ಲ, ಅಲ್ಲಿ ಹೋಗಿ ಇದೇ ಪೊಲೀಸು ಯಾವಾಗ ಹೊಡಿಯೋಕೆ ಹೋಗಿದ್ರಲ್ಲ ಈ ಪೊಲೀಸ್ನ, ಅದೇ ಪೊಲೀಸರ ಮುಂದೆ ಕೈ ಕಟ್ಕೊಂಡು ಮೈಸೂರಲ್ಲಿ ಹೋಗಿ ನಿಂತ್ಕೊಂಡು ಕೂತಿದ್ರಲ್ಲ ಹೇಳಿಕೆ ಕೊಡೋಕ್ಕೆ. ಅವಾಗ ಕಪ್ಪಾಳಕ್ಕೆ ಹೊಡಿಬೇಕಾಯ್ತು. ಲೋಕಾಯುಕ್ತ ಪೊಲೀಸರಿಗೆ ಹೋಗಿದ್ರಲ್ಲ, ಅವಾಗೂ ಕಪ್ಪಾಳಕ್ಕೆ ಹೊಡಿಬೇಕಾಯ್ತು. ಏಯ್ ಯಾಕೋ ತನಿಖೆ ಮಾಡ್ತೀಯ ನೀನು ಅಂತೇಳಿ ಕಪ್ಪಾಳಕ್ಕೆ ಹೊಡಿಬೇಕಾಯ್ತು. ಅದು ಇದು ದುರಂಕಾರದ ಪರಮಾವಧಿ. ಈ ರಾಜ್ಯ ಸರ್ಕಾರ ಹೆಂಗೆ ನಡೀತಾ ಇದೆ ಅನ್ನೋದು ಅರ್ಥ ಆಗ್ತಾ ಇದೆ. ಈ ರಾಜ್ಯದಲ್ಲಿ ಈಗಾಗಲೇ ಕಾನೂನು ಸುವ್ಯವಸ್ಥೆ ಕೆಟ್ಟೋಗಿದೆ. ಮುಖ್ಯಮಂತ್ರಿಗಳ ಈ ನಡೆಯಿಂದ
ರೌಡಿಗಳ ರಾಜ್ಯ ಆತತೆ ಇನ್ಮೇಲೆ. ಇದು ರೌಡಿಗಳ ರಾಜ್ಯ ಆತತೆ. ಪುಡಿ ರೌಡಿಗಳೆಲ್ಲ ಬೀದಿಯಲ್ಲಿ ನಿಂತ್ಕೊಂಡು ಪೊಲೀಸವ್ರನ್ನ ಹೊಡೆಯೋಕ್ಕೆ ಹೋದರೆ, ಮುಖ್ಯಮಂತ್ರಿನೇ ಹೊಡೆದಿದ್ದಾರೆ ನಾವೇನು ಹೊಡೆದ್ರೆ ಅಂತ ಹೊಡೆಯೋಕ್ಕೆ ಹೋದರೆ ರಾಜ್ಯದ ಸ್ಥಿತಿ ಏನಾಗ್ತೈತೆ ಅದನ್ನು ಜನ ಅರ್ಥ ಮಾಡ್ಕೋಬೇಕು. ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ ನಿನ್ನೆ ಬಹುಪಟ್ಟಿ ಪ್ರದರ್ಶನ ಮಾಡಿ ಪ್ರತಿಭಟನೆ ಮಾಡೋದು ಕಾರ್ಯಕರ್ತರು, ಅದಕ್ಕೆ ಮುಂದೆ ಬಿಜೆಪಿ ಎಲ್ಲೇ ಪ್ರತಿಭಟನೆ ಸಭೆ ಮಾಡಿದ್ರು ಕೂಡ ಒಂದು ಸಭೆ ಮಾಡೋದು ಕೂಡ ನಾವು ಕೊಡಲ್ಲ ಅಂತ ಮಾಡಿದ್ದಾರೆ. ಸವಾಲು, ಶಪಥ ಅಂತ ಹೇಳಿದ್ದಾರೆ. ಶಪಥ, ಸವಾಲು, ವಾರ್ನಿಂಗು, ಸೈರನ್ನು ಎಲ್ಲ ಮಾಡಿಬಿಟ್ಟಿದ್ದಾರೆ. ನಾನು ಡಿ.ಕೆ. ಶಿವಕುಮಾರ್ಗೆ ಹೇಳಕ್ಕೆ ಇಸ್ತೇನೆ, ಅಣ್ಣ ಈ ಉಳಿದಿರೋದೇ 2 ರಾಜ್ಯ ದೇಶದಲ್ಲಿ, ನೀನು ಅದು ಕಿತ್ಕೊಂಡು ಹೋಗ್ತದೆ. ಇನ್ನೇನು ನೆಕ್ಸ್ಟ್ ಎಲೆಕ್ಷನ್ ಅದು ಕಿತ್ಕೊಂಡು ಹೋಗ್ತಾರೆ. ಕಾಂಗ್ರೆಸ್ ಮುಕ್ತ ಭಾರತ ಆಗೋಕ್ಕೆ ಇನ್ನು 2 ರಾಜ್ಯ ಉಳಿದಿರೋದು. ನೀನು ಸವಾಲು ಹಾಕಿದ್ರೆ ಯಾರ ಹತ್ರ ಆಗ್ತಾ ಇದೆಯಾ ಸವಾಲು? ಇಡೀ ಪ್ರಪಂಚದಲ್ಲೇ ನಂಬರ್ 1 ಪಾರ್ಟಿ ನಾವು, ಇಡೀ ಪ್ರಪಂಚದಲ್ಲಿ ನಂಬರ್ 1 ಪಾರ್ಟಿ. 20ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಅಧಿಕಾರ ಮಾಡ್ತಾ ಇದ್ದೀರಿ ನಾವು. ಈ ದೇಶದ ಪ್ರಧಾನಿ ಭಾರತೀಯ ಜನತಾ ಪಾರ್ಟಿಯವರು, 20 ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ. ಈ ರೋಪ್ಗಳನ್ನೆಲ್ಲ ಎದುರಿಸುವಂಥ ಶಕ್ತಿ ನಮ್ಮ BJP ಕಾರ್ಯಕರ್ತರ, ಮಹಿಳಾ ಕಾರ್ಯಕರ್ತರನ್ನೇ ತಡೆಯೋಕ್ಕಾಗಿಲ್ಲ ನೀನು ಅಂದರೆ, ಆ 5 ಜನ ಮಹಿಳಾ ಕಾರ್ಯಕರ್ತರನ್ನೇ ನಿಮ್ಮ ಕೈಲಿ ತಡೆಯೋಕ್ಕಾಗಿಲ್ಲ ಅಂದಮೇಲೆ ಕೋಟ್ಯಾಂತರ ಜನ ಇರೋ BJPಯವ್ರನ್ನ ನೀವು ತಡೆಯೋಕ್ಕೆ ಸಾಧ್ಯನಾ? ಹೇಳ್ಬೇಕಾದ್ರೆ ಸ್ವಲ್ಪ ಸಂಯಮ ಇರಲಿ. ಏನೋ ಮುಖ್ಯಮಂತ್ರಿಗೆ ಪಾಪ ಅಧಿಕಾರ ಹೋಗ್ತಾ ಇದೆ ನವಂಬರಲ್ಲಿ ಅಂತ ಅವರೇನೋ ಫ್ರಸ್ಟ್ರೇಷನ್ ಆಗಿ ಏನೇನೋ ಪಾಕಿಸ್ತಾನ ಅಂತ ಮಾತಾಡ್ತಾರೆ, ಬಾಂಗ್ಲಾದೇಶ ಅಂತ, ಚೈನಾ, ಏನೇನು ದೇಶನ ಮಾತಾಡ್ತಾರೆ. ನೀವ್ಯಾಕೆ ಮಾತಾಡ್ತೀರ? ಅದರಿಂದ ಸಂಯಮ ಇರಲಿ. ಹೋರಾಟ ಯಾವುದಕ್ಕೋಸ್ಕರ ಮಾಡಿದ್ದಾರೆ? ನೀವು ಪಾಕಿಸ್ತಾನ ಪರವಾಗಿ ಮಾತಾಡಿದ್ದಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ. ಹಿಂದೆ ನಾನು ಹೋಮ್ ಮಿನಿಸ್ಟರ್ ಆಗಿದ್ದೆ, ನನ್ನ ಕಾರ್ ಹತ್ರ ಎಲ್ಲ ಬಂದು ಮಲಗಿದ್ರು, ಅರ್ಧ ಗಂಟೆ 1 ಅವರ್ ಮಲಗಿದ್ರು. ನಾನು ಕಪ್ಪಾಳಕ್ಕೆ ಹೊಡೆದು ನಾವು ಯಾರಿಗಾನ, ನಾನೇನಾನು ಬೈದ್ನೆ ಯಾರಿಗಾನ? ನಾನು ಸಮಾಜದಿಂದ ಇಳಿದು ಅವ್ರು ಮಾತಾಡಿಸಿ, ಏನಪ್ಪ ನಿಮ್ಮ ಮನವಿ ಏನಿದೆ ಕೊಡ್ರಿ, ಸರ್ಕಾರ ಪರಿಗಣನೆ ಮಾಡ್ತೀರಿ, ನಾವು ತಪ್ಪಿದ್ರೆ ತಿದ್ಕೊಳ್ಳೋಣ. 4 ಸರಿ ಧಿಕ್ಕಾರ ಹಾಕೋಗಿದ್ರು ಹೋದ್ರು, ಅವರಷ್ಟು ಅವ್ರು ಹೋಗ್ತಾರೆ. ಇದು ಡೆಮಾಕ್ರಸಿ, ಇದು ಪ್ರಜಾಪ್ರಭುತ್ವ. ಇದು ಏನು ಡಿಕ್ಟೇಟರ್ ಅಲ್ಲ. ನೀವೇನೋ ಡಿಕ್ಟೇಟರ್ ಆಗಿದ್ದರೆ ಪ್ರತಿಭಟನೆ ಮಾಡಬಾರ್ದು, ಹೋರಾಟ ಮಾಡೋದು. ಈಗ 15 ಜನ ಸಸ್ಪೆಂಡ್ ಮಾಡಿದ್ದೀರಾ ಅಂದರೆ ಇದೆಲ್ಲ ನಿಮ್ಮ ಅಹಂಕಾರದ, ದುರಹಂಕಾರದ ಪರಮಾವಧಿ. ಇದೆಲ್ಲ ರಾಜ್ಯದ ಜನ ನೋಡ್ತಾ ಇದ್ದಾರೆ. ಈಗ ಮೊನ್ನೆ ಯಾರೋ ಕಾಂಗ್ರೆಸ್ MLC ಹೇಳ್ತಾ ಇದ್ದ, ಈ ಎಲೆಕ್ಷನ್ ಮಾಡಿದ್ರೆ 40 ಸೀಟು ಬರೋಲ್ಲ ನಮಗೂ ಅಂತ. 40 ಸೀಟು ಬರೋಲ್ಲ, ಆ ಪರಿಸ್ಥಿತಿ ಇದೆ ಇವತ್ತು ಕರ್ನಾಟಕದಲ್ಲಿ. ಅಷ್ಟು ದುರಾಡಳಿತ. ಕಾಂಗ್ರೆಸ್ ಕಾರ್ಯಕರ್ತರಿಗೆ 3 ನಯ ಪೈಸದ ಬೆಲೆ ಇಲ್ಲ. ಕಾಂಟ್ರಾಕ್ಟರ್ಗಳು ಹೋದರೆ ಮಾತ್ರ ಟೆಂಡರ್ಗಳು, ಕಾಂಟ್ರಾಕ್ಟ್ರ್ ಹೋದರೆ ಅವ್ರಿಗೆ ಮುಖಾಂತರ ಹೋದರೆ ಮಾತ್ರ ಕೆಲಸ, ಕಾರ್ಯಕರ್ತರು ಹೋದರೆ ಕೆಲಸ ಇಲ್ಲ. ಇವತ್ತು PWD ಅಲ್ಲಿ ಯಾವುದೋ ಒಂದು ವಿಡಿಯೋ ಬಂದಿದೆಯಂತಲ್ಲಪ್ಪ, ಯಾದಗಿರಿ, PWD ಮಿನಿಸ್ಟರ್ ಯಾದಗಿರಿಯಲ್ಲಿ 24% ಕೊಡಬೇಕು, 29% ಒಬ್ಬರಿಗೆ. ಇನ್ನು ಜೂನಿಯರ್ ಇಂಜಿನಿಯರು, AEE, ಎಕ್ಸಿಕ್ಯೂಟಿವ್ ಇಂಜಿನಿಯರು, ಚೀಫ್ ಇಂಜಿನಿಯರು ಅವರೆಲ್ಲ ಸೇರಿದ್ರೆ 60% ಆಗುತ್ತದೆ. ಅದಕ್ಕೆ ಕರೆಕ್ಟ್ ಫಿಟ್ 60%. ಸಾಕ್ಷಿ ಕೇಳ್ತಾ ಇದ್ರಲ್ಲ, ಸಾಕ್ಷಿ ಕೊಡಿ ಡಿ.ಕೆ. ಶಿವಕುಮಾರ್, ಸಾಕ್ಷಿ ಕೊಡಿ ಅಂತ ಯಾವಾಗೂ ಕೇಳ್ತಾರೆ. ನಾವು 60%ಗೆ ನೋಡಿ ಸಾಕ್ಷಿ ಆಯ್ತಲ್ಲ. ಅಧಿಕಾರಿನೇ ಹೇಳಿರೋದು 29% ಕೊಡಬೇಕು ಅಂತ, ಅಧಿಕಾರಿನೇ ಹೇಳಿರೋದು. ಸರ್ಕಾರಕ್ಕೆ, ಮಂತ್ರಿಗೆ 29% ಕೊಡಬೇಕು ಅಂತ ಹೇಳಿದ್ದಾರೆ. ಇನ್ನು ಇದಕ್ಕಿಂತ ಸಾಕ್ಷಿ ಏನು ಬೇಕು? 60% ದುಡ್ಡು ಹೊಡಿತೀರಲ್ಲ ಕಮಿಷನ್, ಇದೇ ಮೇಯ್ನ್ ಸಾಕ್ಷಿ. ಹಾಗಾದ್ರೆ ತನಿಖೆ ಮಾಡಿಸಿ. ಹಂಗಾರೆ ನಿಮ್ಮ ಧೈರ್ಯ ಇದ್ದರೆ ಕೊಡಿ CBIಗೆ, ಇದನ್ನು ಕೊಡಿ EDಗೆ. ನೀವು ಮಾಡಿದ್ರೆ ಮುಚ್ಚಾಕ್ತೀರ ಬಿಡಿ, SIT ಮಾಡಿದ್ರೆ ಮುಚ್ಚಾಕೋ ಅದು SIT ಆಗೋಗ್ಬಿಟ್ಟೈತೆ ಎಲ್ಲ ಕಡೆ. ಅದರಿಂದ ಈ ಸರ್ಕಾರದ ಲೂಟಿ ನಡೆಯುವಂಥದ್ದಕ್ಕೆ ಇದು PWDಯಲ್ಲಿ ಬಂದಿರೋವಂಥ ಮಾಹಿತಿ ಏನಿದೆ ಅದು ಸ್ಪಷ್ಟವಾದಂಥ ಕನ್ನಡಿ. ಇನ್ನೇನು ರವಿ?